ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ವರವರಮುನಿಯೇ ನಮಃ. ಶ್ರೀ ವೆಂಕಟಗುರುವೇ ನಮಃ. ಅಸ್ಮದ್ಗುರುಸಮಾರಂಭಾಂ ಯತಿಶೇಖರಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಮಾರ್ಹಳಿ ಮಾಸದ 22ನೇ ಶುಭ ದಿನಕ್ಕೆ ಕಾಲಿಡುತ್ತಿರುವ ಭಾಗವತ ಕುಲಕೋಟಿಗೆ ಅಡಿಯೇನುಡಿಯ ಅನಂತಾನಂತ ಪ್ರಣಾಮಗಳು. ಈ ಶುಭ ದಿನದಂದು ತಿರುಪ್ಪಾವೆಯಲ್ಲಿ ಪೂರ್ವಾಚಾರ್ಯರ ಶ್ರೀ ನುಡಿಮುತ್ತುಗಳು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳ ಅನುಭವವನ್ನು ಹೊಂದಲು ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಜ್ಞಾನಮಯನೂ ಪ್ರೇಮಮಯನೂ ಆದ ಶ್ರೀಕೃಷ್ಣ ಎಲ್ಲವೂ ಆಗಿ ಎಲ್ಲಕ್ಕೂ ಆಗಿ ಎಲ್ಲೇ ಇಲ್ಲದ ಎಮ್ಮವನಾದ ಪರಮಾತ್ಮನೆಂದು ಭಾವುಕಳಾಗಿ ವಿರಹಿಣಿಯಾದ ಗೋದೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಅವನ ಸನ್ನಿಧಿ ಪಡೆದಳು. ಅವನನ್ನು ಪಡೆಯುವ ಸಲುವಾಗಿ ಹಾಡಲು ಹೊರಟಳು. ಅವಳ ಜೀವವೇ ಸಂಗೀತಮಯವಾಯಿತು. ಊತ್ತಮುಡೆಯಾಯ್ ಪೆರಿಯಾಯ್ ಉಲಗಿನಿಲ್ ತೋತ್ತಮಾಯ್ ನಿನ್ನ ಶುಳರೇ ಎಂದು ಸಾಹಿತ್ಯ ಕೂಡಿಸಿದಳು. ಅನುಪಲ್ಲವಿ ಹಾಡಿ ರಸ ಕೊಟ್ಟಳು. ಶ್ರೀಕೃಷ್ಣ ಕಣ್ತೆರೆದು ನೋಡಿ ಮುಗುಳ್ನಗೆ ನಕ್ಕು ಏನು ಬೇಕು ಎಂದು ಕೇಳಿದ. ಎದ್ದು ಕೂತ ಅವನ ಅಂದವೇ ಅಂದ. ಗೋದೆ ಏನು ಬೇಕೆಂಬುದನ್ನೇ ಮರೆತು ಬಿಟ್ಟಳು. ಭಾವನಾ ಪ್ರಪಂಚದಲ್ಲಿ ಮುಳುಗಿ ಹೋದಳು. ಶ್ರೇಯಪತಿಯಾದ ಸರ್ವೇಶ್ವರನನ್ನು ಒಬ್ಬ ಚೇತನನು ಶರಣು ಹೊಂದುವಾಗ ತನ್ನ ಅನನ್ಯಗತಿತ್ವವನ್ನು ಆಕಿಂಚನ್ಯವನ್ನು ಮುಂದಿಟ್ಟುಕೊಂಡೇ ಶರಣು ಹೊಂದಬೇಕು. ಮುಖ್ಯವಾಗಿ ಅವನು ಅನ್ಯ ಶೇಷತ್ವದಿಂದ ದೂರನಾಗಬೇಕು. ಅದಾಗಿ ಈ ಜೀವನು ತನಗೋ ಅಥವಾ ಇನ್ಯಾರಿಗೋ ಸೇರಿದುದಲ್ಲ, ಭಗವಂತನಿಗೇ ಸೇರಿದ ಸ್ವತ್ತು ಎನ್ನುವ ಜ್ಞಾನ ಅವಶ್ಯವಾಗಿ ಇರಬೇಕು. ಆಗಷ್ಟೇ ಆತ್ಮಶ್ರೇಯಸ್ಸು ಸಿದ್ಧಿಸುವುದು. ಇದನ್ನೇ ಈ ಪಾಶುರದಲ್ಲಿ ಗೋದೆ ತಿಳಿಸಿದ್ದಾಳೆ. ನಾವು ನಮ್ಮ ದೇಹ ಬಂಧುಗಳನ್ನೆಲ್ಲ ಬಿಟ್ಟು ಬಂದಿರುವೆವು. ನೀ ನಮ್ಮನ್ನು ಅನುಗ್ರಹಿಸಿದಲ್ಲಿ ನಿನಗೆ ಆಶ್ರಿತ ರಕ್ಷಕ ಎನ್ನುವ ಶ್ರೇಯಸ್ಸು ಉಂಟಾಗುವುದು. ಒಂದು ಪಕ್ಷ ನೀನು ಕೊಡದೇ ಹೋದರೂ ನಾವು ಬಿಟ್ಟು ಬಂದ ಜಾಗಕ್ಕೆ ಮರಳಿ ಹೋಗೆವು ಎನ್ನುತ್ತಾರೆ ಗೋಪಿಯರು. ಶಾಸ್ತ್ರಾರೀತ್ಯ ಇದನ್ನು ಅನನ್ಯಾರ್ಹ ಶೇಷತ್ವವೆಂದು ಹೇಳಲಾಗಿದ್ದು ಈ ಪದ್ಯದ ಸಾರವೇ ಇದಾಗಿದೆ. ಅಂಗಣ್ಮಾ ಜ್ಞಾಲತ್ ಅರಶರ್ ಅಭಿಮಾನ ಭಂಗಮಾಯ್ வந்து ನಿನ್ ಪಳ್ಳಿ ಕಟ್ಟಿಲ್ ಕೀಳೇ ಶಂಗಮಿರುಪ್ಪಾರ್ ಪೋಲ್. ಬ್ರಹ್ಮ ಮೊದಲಾದ ರಾಜ ಮಹಾರಾಜರು ಭಗವತ್ ಕಟಾಕ್ಷದ ಲವಲೇಶದಿಂದಲೇ ರಾಜ ಪದವಿಯನ್ನು ಪಡೆದರೆಂಬುದಂತೂ ನಿಸ್ಸಂಶಯ. ಆದಾಗ್ಯೂ ಇವರು ಪರಮಾತ್ಮನ ಪಾದಾರವಿಂದವನ್ನು ಮರೆತವರಾಗಿ ಪೌಂಡ್ರಕ ವಾಸುದೇವಾದಿಗಳಂತೆ ಗರ್ವಭರಿತರಾಗಿ ನಾನಾ ವಿಧ ಕ್ಲೇಶಗಳನ್ನು ಅನುಭವಿಸಿ ಕೊನೆಯಲ್ಲಿ ಸೋಹಂ ಎಂಬ ಅಹಂಕಾರಿಕ ಸ್ಥಾನವನ್ನು ಬಿಟ್ಟು ದಾಸೋಹಂ ಎಂಬ ಸ್ವರೂಪಾನುರೂಪ ಸ್ಥಾನದಲ್ಲಿ ನಿರತರಾಗಿ ಕೃಷ್ಣನ ಸನ್ನಿಧಿಗೆ ಗುಂಪು ಗುಂಪಾಗಿ ಬಂದು ಶರಣು ಹೊಂದುತ್ತಾರೆ. ಭರತನು ಉತ್ತಮ ಅಧಿಕಾರಿ. ಅವನಂತಹ ರಾಮಭಕ್ತನಿಲ್ಲ. ಹಾಗಿದ್ದರೂ ಸ್ವಲ್ಪ ಕಾಲ ರಾಮನನ್ನು ಬಿಟ್ಟು ತನ್ನ ತಾತನ ಮನೆಗೆ ಹೋಗಿದ್ದ ಕಾರಣ ಹಲವು ತೊಂದರೆಗಳನ್ನು ಅವನು ಎದುರಿಸುವಂತಾಯಿತು. ಲಕ್ಷ್ಮಣನು ರಾಮನನ್ನು ಬಿಟ್ಟು ಕ್ಷಣಕಾಲವೂ ದೂರಾಗದೆ ಇದ್ದದ್ದರಿಂದ ಕೈಂಕರ್ಯ ಎನ್ನುವ ಶ್ರೇಯಸ್ಸು ಅವನಿಗೆ ಲಭಿಸಿತು. ಬಂದು ತಲೆ ಪೇದೋಂ. ಸಿಗದೇ ಇರುವ ಸಂಪತ್ತು ಸಿಕ್ಕಿದಾಗ ಆನಂದ ಪಡೆಯುವಂತೆ ಕೃಷ್ಣ ಎನ್ನುವ ಸಂಪತ್ತು ಅದಾಗಿ ಮಹಾನಿಧಿಯೇ ದೊರಕಿತು ಎಂದು ಸಂತೋಷ ಪಡುತ್ತಿದ್ದಾರೆ ಗೋಪಿಯರು. ಕೃಷ್ಣನ ಹಿರಿಮೆಯನ್ನು ತಮ್ಮ ಕಿರಿಮೆಯನ್ನು ಇಲ್ಲಿ ಹೇಳಿ ತೋರಿಸುತ್ತಿದ್ದಾರೆ. ಸೀತಾ ಲಕ್ಷ್ಮಣರೊಡಗೂಡಿ ಚಿತ್ರಕೂಟದಲ್ಲಿದ್ದ ಶ್ರೀರಾಮನನ್ನು ಕಂಡು ಹೇಗಾದರೂ ಮಾಡಿ ಶ್ರೀರಾಮನನ್ನು ಒಪ್ಪಿಸಿ ಅಯೋಧ್ಯೆಗೆ ಮರಳಿ ಕರೆದೊಯ್ಯಬೇಕು ಎಂದು ದೃಢ ನಿರ್ಧಾರದೊಂದಿಗೆ ರಾಮನನ್ನು ಕಾಣಲು ತನ್ನ ಸಪರಿವಾರ ಸಮೇತ ಚಿತ್ರಕೂಟಕ್ಕೆ ತಲುಪಿದ ಭರತನು ಆ ಸ್ಥಳಕ್ಕೆ ತಲುಪಿದೆನು ಎಂಬ ಅತೀವ ಸಂತೋಷದೊಂದಿಗೆ ಇನ್ನೇನು ರಾಮನನ್ನು ದರ್ಶಿಸುವ ಭಾಗ್ಯವು ದೊರಕುವುದು ಎನ್ನುವ ಕಾತುರದೊಂದಿಗೆ ಸ್ಮತಂ ದೇಶಂ ಭರದ್ವಾಜೋಯಮಬ್ರವೀತ್ ಮನ್ಯೇ ಪ್ರಾಪ್ತಃ. ಅದಾಗಿ ಭಾರದ್ವಾಜರು ಹೇಳಿದ ರಾಮನಿರುವ ಸ್ಥಳವನ್ನು ನಾವು ಬಂದು ಸೇರಿದೆವು. ಪಾಪ ತುಂಬಿದ ನಮಗೆ ರಾಮಪ್ರಾಪ್ತಿಯಾಗುವುದೇ ಎಂದು ಭರತನು ಶತ್ರುಘ್ನನ ಬಳಿ ಹೇಳಿದಂತೆ ನಾವು ನಿನ್ನನ್ನು ಕಾಣುವ ಆತುರದಿಂದ ನಿನ್ನ ಮರೆಯ ದ್ವಾರದ ಬಳಿ ಬಂದು ನಿಂತಿರುವೆವು. ಒಂದು ತಲೆ ಪೇದೋಂ ಎನ್ನುತ್ತಿದ್ದಾರೆ ಗೋಪಿಯರು.
ಅನ್ನಲಮುಡೆಯೊರುವನೈ ನಡಹಿನಂ ನಾಮೋ ಎಂದು ಆಳ್ವಾರರು ಹೇಳಿದಂತೆ ಇವರುಗಳು ತಮಗೆ ಕೃಷ್ಣ ಪ್ರಾಪ್ತಿಯಾಗುವನೇ ಎಂಬ ಭಾವನೆಯೊಂದಿಗೆ ಅವನಲ್ಲಿ ಶರಣು ಹೊಂದಿದ್ದಾರೆ. ಬಂದು ತಲೈ ಪೇದು ಈ ಸಾಲಿಗೆ ಹೊಂದುವಂತೆ ನಾವು ಪೂರ್ವಾಚಾರ್ಯರ ಶ್ರೀನುಡಿಮುತ್ತೊಂದನ್ನು ಕಾಣಬಹುದು. ಇಲ್ಲಿ ಭಗವಂತನ ನಿರ್ಹೇತುಕ ಕೃಪೆಯನ್ನು ಬಣ್ಣಿಸಲು ಶ್ರೀರಾಮಾಯಣದ ದೃಷ್ಟಾಂತವನ್ನು ಉಲ್ಲೇಖಿಸುತ್ತಾರೆ ವ್ಯಾಖ್ಯಾತ ಶ್ರೀ ಅಳಗಿಯ ಮಣವಾಳ ಪೆರುಮಾಳ್ ನಾಯನಾರ್. ವಾನರಾಣಾಂ ನರಾಣಾಂ ಚ ಕಥಾಮಾಸಿತ್ ಸಮಾಗಮಃ. ಸೀತೆ ಹನುಮಂತನನ್ನು ನೋಡಿ ಕಾಡಿನಲ್ಲಿ ಬಾಳುವ ವಾನರ ಜಾತಿಯಾದ ನಿಮಗೂ ಮನುಷ್ಯ ಶ್ರೇಷ್ಠನಾದ ರಾಮನಿಗೂ ಹೇಗೆ ಸ್ನೇಹವಾಯಿತು ಎಂದು ಕೇಳಿದಾಗ ಅದಕ್ಕೆ ಹನುಮಂತನು ರಾಮಸುಗ್ರೀವಯೋ ಐಕ್ಯಂ ದೇವಿ ಏವಂ ಸಮಜಾಯತ ಹನುಮಂತಂ ಚ ಮಾಂ ವಿದ್ದಿ ತಯೋರ್ದೂತಂ ಇಹಾಗತಂ. ರಾಮನು ನಮ್ಮಲ್ಲಿ ಸ್ನೇಹ ಮಾಡಲು ಕಾರಣ ಒಂದೂ ನನಗೆ ತಿಳಿಯದು. ಏವಂ ಸಮಜಾಯತ ಹೇಗೆ ಉಂಟಾಯಿತು ಎಂದು ಮಾತ್ರ ಹೇಳಬಲ್ಲೆ. ಅದು ಅವನ ನಿರ್ಹೇತುಕವಾಗಿ ನಮ್ಮ ಮೇಲೆ ಕೃಪೆಯನ್ನು ಮಾಡಿದ್ದಾನೆ. ಅಂತಃಪುರದ ದಿವ್ಯಮಹಿಷಿಯಾದ ನಿಮ್ಮಲ್ಲಿ ದೂತನಾಗಿ ತನ್ನ ಒಡಹುಟ್ಟಿದವನಾದ ಲಕ್ಷ್ಮಣನನ್ನು ಕಳುಹಿಸಬಹುದಾಗಿತ್ತು, ಅಥವಾ ವಾನರಶ್ರೇಷ್ಠ ಸುಗ್ರೀವನನ್ನೋ ಇಲ್ಲವೇ ಅಂಗದನನ್ನೋ ಕಳುಹಿಸಬಹುದಿತ್ತು. ಆದರೆ ಸುಗ್ರೀವನಿಗೆ ಅಡಿಯಾಳುಗಳಲ್ಲಿ ಒಬ್ಬನಾದ ನನ್ನನ್ನು ಕಳುಹಿಸುವಷ್ಟು ಹತ್ತಿರದ ಸ್ನೇಹ ಉಂಟಾಗಿದೆ ದೇವಿ. ಇದು ಅವನ ನಿರ್ಹೇತುಕ ಕೃಪೆಯಲ್ಲದೆ ಇನ್ನೇನು ಎನ್ನುತ್ತಾನೆ ಹನುಮಂತ. ಅದೇ ರೀತಿ ಗೋಪಿಯರು ಇಲ್ಲಿ ಬಂದು ನಿಂತು ನಿನ್ನನ್ನು ಪಡೆಯುವ ಪುಣ್ಯವು ನಮ್ಮ ಬಳಿ ಇಲ್ಲ. ನಿನ್ನ ನಿರ್ಹೇತುಕ ಕೃಪೆಯಿಂದ ನೀನಿರುವ ಸ್ಥಳಕ್ಕೆ ನಾವು ಬಂದು ಸೇರಿರುವೆವು, ಬಂದು ತಲೆಪ್ಪೆಯ್ದು ಎನ್ನುತ್ತಿದ್ದಾರೆ. ನಿನ್ನನ್ನು ಬಿಟ್ಟು ದೂರವಿದ್ದ ನಾವುಗಳು ಸುಗ್ರೀವನು ರಾಮನೊಂದಿಗೆ ಆತ್ಮೀಯ ಸ್ನೇಹವನ್ನು ಗಳಿಸಿದಂತೆಯೇ ನಿನ್ನ ಆತ್ಮೀಯ ಸಂಬಂಧವನ್ನು ಪಡೆದೆವು ಎನ್ನುತ್ತಿದ್ದಾಳೆ. ಕಿಂಗಿನಿ ವಾಯಿಚೈದ ತಾಮರೈ ಪೂಪೋಲೆ. ಆದಿತ್ಯನನ್ನು ಕಂಡಾಗ ಅರಳುವ ತಾವರೆ ಹೂವಿನಂತೆ ಶಂಗಣ್ ಶರಣು ಹೊಂದಲು ಬಂದಿರುವ ನಮ್ಮನ್ನು ಕಂಡು ವಾತ್ಸಲ್ಯದಿಂದ ಕೂಡಿದ ನಿನ್ನ ಕೆಂದಾವರೆಯಂಥ ಕೆಂಪಾಗಿರುವ ಕಣ್ಗಳನ್ನು ಅರಳಿಸಿ ಶಿರುಚ್ಚಿರಿದೆ ಸ್ವಲ್ಪ ಸ್ವಲ್ಪವಾಗಿ ಎಮ್ಮೇಲ್ ವಿಳಿಯಾವೋ ನಮ್ಮನ್ನು ಕಟಾಕ್ಷಿಸಬೇಕು. ನಿನ್ನ ಪರಿಪೂರ್ಣ ಕಟಾಕ್ಷವನ್ನು ನೀಡಿ ನಮ್ಮನ್ನು ಕೃತಾರ್ಥರನ್ನಾಗಿಸು. ತಿಂಗಳು ಆದಿತ್ಯನು எழுந்தான் போல் ಅಂಗನಿರಂಡುಂ ಕೊಂಡು ಎಂಗಳ್ ಮೇಲ್ ನೋಕ್ಕುದಿಯೇಲ್. ಸೂರ್ಯಚಂದ್ರರು ಒಟ್ಟಿಗೆ ಉದಯಿಸುವುದು ಉಂಟೆ, ಅದು ಪರಮಾಶ್ಚರ್ಯದ ಮಾತಲ್ಲವೇ ಎಂದರೆ ಹಗಟಿದ ಘಟನಾ ಸಾಮರ್ಥ್ಯ ಹೊಂದಿರುವ ಮಾಯನ್ ಅದಾಗಿ ಆಶ್ಚರ್ಯ ಚೇಷ್ಟಿತ ಭೂತನಾದ ಭಗವಂತನ ವಿಷಯದಲ್ಲಿ ಎಲ್ಲವೂ ಸಾಧ್ಯ. ಅದು ಹೇಗೆ ಎಂದರೆ ಇದಕ್ಕೆ ಉತ್ತರವನ್ನು ನಾವು ಪೂರ್ವಾಚಾರ್ಯರ ಶ್ರೀನುಡಿಮುತ್ತೊಂದರಲ್ಲಿ ಕಾಣಬಹುದು. ಶ್ರೀ ಅಳಗಿಯ ಮಣವಾಳ ಪೆರುಮಾಳ್ ನಾಯನಾರವರ ಆರಾಯಿರಪ್ಪಡಿ ವ್ಯಾಖ್ಯಾನದಲ್ಲಿ. ಒಂದೊಮ್ಮೆ ಪರಾಶರ ಭಟ್ಟರ ಗೋಷ್ಠಿಯಲ್ಲಿ ಒಂದು ಚರ್ಚೆಯು ಶುರುವಾಯಿತು. ಅದೇನೆಂದರೆ, ಆಂಡಾಳ್ திங்களும் ஆதித்யனும் எழுந்தான் போல் அங்கனிரண்டும் கொண்டெங்கள் மேல் நோக்குதியேல் என்கிறாளே, இது எப்படி சாத்தியம்? எம்பெருமான் தன் திருக்கண்களால் ஒரே சமயத்தில் கோபத்தையும் குளிர்ச்சியையும் எப்படி கொடுக்க முடியும்? ಭಗವಂತನು ಆದಿತ್ಯ ಅದಾಗಿ ಸೂರ್ಯನಂತೆ ತಾಪದೊಂದಿಗೆ ಕೂಡಿದ ಕೋಪಿಷ್ಠನಾಗಿಯೂ, ತಿಂಗಳ್ ಅದಾಗಿ ಚಂದ್ರನಂತೆ ತಂಪಿನೊಂದಿಗೆ ವಾತ್ಸಲ್ಯಮಯ ಕಟಾಕ್ಷವನ್ನು ಏಕಕಾಲದಲ್ಲಿ ಹೇಗೆ ತೋರಲು ಸಾಧ್ಯ ಎಂದು ಇದಕ್ಕೆ ಭಟ್ಟರು ಅತ್ಯದ್ಭುತವಾದ ವಿವರಣೆಯನ್ನು ನೀಡುತ್ತಾರೆ. ஒரு சிம்ஹம் யானையோடு சண்டையிடும் வேளையிலும் தன்னுடைய குட்டிக்கு பால் உண்ணலாம்படி இருக்கும். அதேபோல் அங்கனிரண்டும் கொண்டு என்று எதிரிகளுக்கும் அடியார்களுக்கும் ಕೃಪೆಯಂ ಪೊಳಿವಾನ್ ಅನ್ರೋ. ಒಂದು ಸಿಂಹವು ಆನೆಯೊಂದಿಗೆ ಕಾದಾಡುವ ಸಮಯದಲ್ಲಿಯೂ ತನ್ನ ಮರಿಗೆ ಹಾಲು ಉಣಿಸುವಂತೆ ಭಗವಂತನು ತನ್ನ ಶತ್ರುವೊಡನೆ ಹೋರಾಡುವ ಸಮಯದಲ್ಲಿಯೂ ತನ್ನ ದಾಸರಿಗೆ ಕೃಪಾಕಟಾಕ್ಷವನ್ನು ವರ್ಷಿಸುವುದರಲ್ಲಿ ಏನಾಶ್ಚರ್ಯ ಎಂದು ವರ್ಣಿಸುತ್ತಾರೆ. ಇದೇ ರೀತಿಯಾಗಿ ಈಡು ವ್ಯಾಖ್ಯಾನದಲ್ಲಿ ಶ್ರಿತ್ರತ್ತೋಡು ಅರುಳ್ಪೆಟ್ರ ಎನ್ನುವ ತಿರುವಾಯ್ಮೊಳಿ ಸಾಲಿಗೆ ಆಚಾರ್ಯ ಶ್ರೀ ರಾಮಾನುಜರು ವಿವರಣೆಯನ್ನು ನೀಡುವುದನ್ನು ಉಲ್ಲೇಖಿಸಲಾಗಿದೆ. ಅಲ್ಲಿ ಏಕಕಾಲದಲ್ಲಿ ತನ್ನ ಶತ್ರುವಾದ ಹಿರಣ್ಯನಿಗೆ ಸೂರ್ಯನಂತೆ ತಾಪವನ್ನು, ತನ್ನ ಆಶ್ರಿತನಾದ ಪ್ರಹ್ಲಾದನಿಗೆ ಚಂದ್ರನಂತೆ ತಂಪನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದವನು ಎಂದು ವರ್ಣಿಸಲಾಗಿದೆ.
ಅಂದರೆ ಆಚಾರ್ಯ ಶ್ರೀ ರಾಮಾನುಜರ ಶ್ರೀನುಡಿಮುತ್ತನ್ನೇ ಅವರ ಪ್ರಿಯ ಶಿಷ್ಯರಾದ ಪರಾಶರ ಭಟ್ಟರು ಮನಸ್ಸಿನಲ್ಲಿ ಗ್ರಹಿಸಿ ಈ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ ಎನ್ನಬಹುದು. ಅವರು ನುಡಿದ ಶ್ರೀನಿಮುತ್ತನ್ನು ಉಲ್ಲೇಖಿಸುತ್ತಾ ತಿಂಗಳಂ ಆದಿತ್ಯನಂ ಎಳುಂದಾನ್ ಪೋಲ್, ತಿಂಗಳ್ ಅಂದರೆ ಚಂದ್ರ, ಆದಿತ್ಯ ಅಂದರೆ ಸೂರ್ಯ, ಎಳುಂದಾನ್ ಪೋಲ್ ಇಬ್ಬರೂ ಒಟ್ಟಿಗೆ ಉದಯಿಸಿದಂತಿರುವ ಆ ನಿನ್ನ ಅಂಗಣಿರಂಡುಂ ಕೊಂಡು ಎರಡು ದಿವ್ಯವಾದ ಕಣ್ಗಳಿಂದ ಪ್ರಹ್ಲಾದನಿಗೆ ಕಟಾಕ್ಷಿಸಿದಂತೆ ಎಂಗಳ್ ಮೇಲ್ ನೋಕುದಿಯೇಲ್ ನಮ್ಮನ್ನೂ ಪರಿಪೂರ್ಣವಾಗಿ ಕಟಾಕ್ಷಿಸಬೇಕು ಎಂದು ಗೋದೆಯ ಮನಸ್ಸಿನ ಭಾವವನ್ನು ಅತ್ಯದ್ಭುತವಾಗಿ ವರ್ಣಿಸಿದ್ದಾರೆ ಆಚಾರ್ಯ ಶ್ರೀ ಅಳಗಿಯ ಮನವಾಳ ಪೆರುಮಾಳ್ ನಾಯನಾರ್. ತತ್ರ ಗೋವಿಂದ ಮಾಸೀನಂ ಪ್ರಸನ್ನಾದಿತ್ಯ ವರ್ಚಸಾಂ ಎನ್ನುವಂತೆ ನಮ್ಮ ಅಜ್ಞಾನ ಅಂಧಕಾರವನ್ನಷ್ಟೇ ಅಲ್ಲ, ವಿರಹತಾಪವನ್ನು ಹೋಗಲಾಡಿಸುವಂತಹ ವರ್ಚಸ್ಸನ್ನು ಹೊಂದಿದವನನ್ನು ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಅದಾಗಿ ಮನಸ್ಸಿನಿಂದ ಚಂದ್ರನು, ಕಣ್ಣಿನಿಂದ ಸೂರ್ಯನು ಉದಯಿಸಿದನು ಎನ್ನುವ ಪುರುಷ ಸೂಕ್ತದ ವಾಕ್ಯದಂತೆ ತಿಂಗಳಂ ಆದಿತ್ಯನಂ ಎಳುಂದಾನ್ ಪೋಲ್ ಅಂಗಣಿರಂಡು ಚಂದ್ರ ಸೂರ್ಯರು ಉದಯಿಸಿದಂತಿರುವ ಎರಡು ಸುಂದರವಾದ ಕಣ್ಗಳು ಎಂದು ಭಗವಂತನ ಕಣ್ಣಿನಂದವನ್ನು ಕಾವ್ಯಮಯವಾಗಿ ವರ್ಣಿಸಿದ್ದಾಳೆ ಗೋದೆ. ಅಂಗಣಿರಂಡುಂ ಕೊಂಡು ಎಂಗಳ್ ಮೇಲ್ ನೋಕ್ಕುದಿಯೇಲ್ ಈ ಸಾಲಿಗೆ ಹೊಂದುವಂತೆ ನಾವು ಶ್ರೀರಾಮಾಯಣದ ಸೂಕ್ತಿಯನ್ನು ಆಚಾರ್ಯ ಶ್ರೀ ಅಳಗಿಯ ಮನವಾಳ ಪೆರುಮಾಳ್ ನಾಯನಾರ್ ತಮ್ಮ ಆರಾಯರಪಡಿಯಲ್ಲಿ ಉಲ್ಲೇಖಿಸಿರುವುದನ್ನು ಕಾಣಬಹುದು. ಚಂದ್ರಕಾಂತಾನನಂ ರಾಮವತೀವ ಪ್ರಿಯದರ್ಶನಂ ಚಂದ್ರನಂತೆ ಸುಂದರವಾದ ವದನಾರವಿಂದವನ್ನು ಹೊಂದಿದವನೂ ಅತ್ಯಂತ ಪ್ರೇಮಪೂರಿತ ನೋಟವನ್ನು ಹೊಂದಿದವನೂ ಆದ ಶ್ರೀರಾಮನನ್ನು ದಶರಥನು ಕಂಡನು ಎನ್ನುವ ಶ್ರೀರಾಮಾಯಣದ ಮಾತಿನಂತೆ ನಾವುಗಳು ನಿನ್ನ ಕೆಂದಾವರೆಯಂಥ ಮೊಗದಲ್ಲಿ ಸೂರ್ಯಚಂದ್ರರಂತಿರುವ ವಾತ್ಸಲ್ಯಮಯವಾದ ಎರಡು ಅಂದದ ಕಣ್ಗಳನ್ನು ಕಂಡೆವು ಎಂದು ವರ್ಣಿಸುತ್ತಿದ್ದಾಳೆ ಗೋದೆ. ಎಸ್ ಮ್ಯಾಮ್. ಎಂಗಳ್ ಮೇಲ್ ಶಾಪಂ ಇಳಿಂದೇಲೋರ್ ಮಂತ್ರಸಿದ್ಧಿ ಹೊಂದಿರುವ ಒಬ್ಬನ ಕಣ್ಣಿನ ದೃಷ್ಟಿಯಿಂದಲೇ ವಿಷವು ನೀಗುವಂತೆ ನಿನ್ನ ತಂಪಾದ ಕಟಾಕ್ಷದಿಂದ ನಮ್ಮ ಪಾಪವೆಲ್ಲ ನೀಗಿ ಆತ್ಮಶ್ರೇಯಸ್ಸು ಉಂಟಾಗಬೇಕು ಎಂದು ಪ್ರಾರ್ಥಿಸುತ್ತಿದ್ದಾರೆ ಗೋಪಿಯರು. ಭಗವಂತ ಒಬ್ಬನಿಗೆ ಸ್ವಂತವಾದವನು ಈ ಜೀವನು, ತನಗೂ ಅಲ್ಲ ಇನ್ಯಾರಿಗೂ ಅಲ್ಲ ಎಂಬುದೇ ಅನನ್ಯಾರ್ಹ ಶೇಷತ್ವ. ಅದಾಗಿ ಭಗವಂತನೊಬ್ಬನಿಗೇ ಈ ಜೀವನು ಸ್ವಂತವಾದವನು. ಇದು ಇರುವವನಿಗೆ ಮಾತ್ರವೇ ಭಗವಂತನ ಕೃಪೆ ಸಿದ್ಧಿಸುವುದು. ಓಂ ಎನ್ನುವ ಪ್ರಣವದಲ್ಲಿ ಈ ಅರ್ಥವನ್ನೇ ಹೇಳಲಾಗಿದೆ. ಇದರಲ್ಲಿ ತಿಳಿಸಿರುವ ಎರಡು ವಿಷಯದಲ್ಲಿ ಭಗವತ್ ಶೇಷತ್ವಕ್ಕಿಂತ ಅನ್ಯ ಶೇಷತ್ವವನ್ನು ಕಳಚಿಕೊಳ್ಳುವುದೇ ಪ್ರಧಾನವಾಗಿದೆ. ಮರಂದುಂ ಪುರಂದೊಳಾಮಾಂದರ್ ಎನ್ನುವ ಆಳ್ವಾರರ ಮಾತಿನಂತೆ ಮರೆತೂ ಇನ್ನೊಬ್ಬರಿಗೆ ಶೇಷ ಅದಾಗಿ ದಾಸರಾಗಕೂಡದು. ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ಎನ್ನುವ ದಾಸರ ವಾಣಿಯಂತೆ ಭಗವಂತನ ಪಾದದಡಿಯಲ್ಲಿ ದಾಸತ್ವವನ್ನು ಹೊಂದಬೇಕು. ಬೇರೆಯವರಿಗೆ ಮೀಸಲಿಟ್ಟ ವಸ್ತುವನ್ನು ಭಗವಂತನು ಎಂದಿಗೂ ಸ್ವೀಕರಿಸನು. ಬೇರಾರಿಗೂ ಅಲ್ಲದೆ ಕೇವಲ ಕೃಷ್ಣನಿಗಾಗಿ ಎಂದು ವಿಷಭರಿತ ಹಾಲನ್ನು ಪೂತನೆಯು ತಂದಿದ್ದರಿಂದಲೇ ಪೇಯ್ಚಿ ಮೊಲೆಯುಂಡ ಎನ್ನುವಂತೆ ಕೃಷ್ಣನು ಅವಳ ಮೊಲೆಯುಂಡ. ಅಂತೆಯೇ ಸ್ತ್ರೀತ್ವಾಭಿಮಾನ ಭಗ್ನರಾದ ಗೋಪಿಯರು ನಾವು. ಪತಿಗೃಹೇ ತವದಾಸ್ಯ ಮಮಿಕ್ಷಮಂ ಎಂಬಂತೆ ಅನ್ಯಶೇಷತ್ವವನ್ನು ಕಳಚಿಕೊಂಡು ನಮ್ಮ ಬಂಧುಗಳು, ಮನೆ, ಮಠ ಇತ್ಯಾದಿಗಳನ್ನು ಬಿಟ್ಟು ನಿನಗೆ ನಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡು ತಲೆಬಾಗಿ ನಿನ್ನಲ್ಲಿ ಶರಣಾಗಿದ್ದೇವೆ. ನಮ್ಮ ಪಾಪಗಳೆಲ್ಲ ಕಳೆಯುವಂತೆ ನಮ್ಮನ್ನು ಕಟಾಕ್ಷಿಸಿ ನಮ್ಮನ್ನು ಸ್ವೀಕರಿಸಿ ಕೃತಾರ್ಥನಾಗು ಎಂದು ಈ ಪಾಶುರದಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ಗೋದೆ ಗೋಪಿಯರು. ಅವರ ಈ ಪ್ರಾರ್ಥನೆಯನ್ನು ಭಗವಂತ ಆಲಿಸಿ ಅವರನ್ನು ಸ್ವೀಕರಿಸಿದನೇ ಎಂಬುದನ್ನು ಮುಂದಿನ ಪಾಶುರದಲ್ಲಿ ನೋಡೋಣ. ಅಂಗಣ್ಮಾ ಜ್ಞಾಲತ್ ಅರಶರ್ ಅಭಿಮಾನ ಭಂಗಮಾಯ್ வந்து நின் பள்ளி கட்டில் கீழே ಶಂಗಮಿರುಪ್ಪಾರ್ ಪೋಲ್ ಒಂದು ತಲೆ ಪೆಯ್ದೋಂ ಮಾಯಾವಾದಿ ಭುಜಂಗ ಭಂಗಗರುಡ ತ್ರೈವಿಧ್ಯ ಚೂಡಾಮಣಿಹಿ ಎನ್ನುವಂತೆ ನಾಸ್ತಿಕರನ್ನು, ಮಾಯಾವಾದಿಗಳನ್ನು ಅವರ ಅಭಿಮಾನ ಭಂಗವಾಗುವಂತೆ ಮಾಡಿ ಭಗವಂತನ ಶ್ರೀಪಾದದಡಿಯಲ್ಲಿ ದಾಸತ್ವವನ್ನು ಸ್ವೀಕರಿಸುವಂತೆ ಮಾಡಲು ಅವತರಿಸಿದವರೇ ಆಚಾರ್ಯ ಭೂಪತಿ ಎನಿಸಿಕೊಂಡ ಆಚಾರ್ಯ ಶ್ರೀ ರಾಮಾನುಜರು.
ಅಹಂಕಾರ ಮಮಕಾರಗಳಿಗೆ ದಾಸನಾಗಿದ್ದ ಚೇತನರನ್ನು ಅವುಗಳಿಂದ ದೂರಾಗಿಸಿ ಶಂಗಣ್ ಚಿರಿಚಿರಿದೇ ಎಮ್ಮೇಲ್ ವಿಳಿಯಾವೋ ಎನ್ನುವಂತೆ ಮೊದಲು ಸಾಮಾನ್ಯ ವಿಷಯಗಳನ್ನು ತಿಳಿಸಿ ನಂತರ ನಿಧಾನವಾಗಿ ಕಷ್ಟವಾದ ಶಾಸ್ತ್ರಾರ್ಥಗಳನ್ನು ತಿಳಿಸಿ ಸುಲಭವಾದ ರೀತಿಯಲ್ಲಿ ಅರ್ಥೈಸಿ ಹೇಳಿ ಜ್ಞಾನೋಪದೇಶವನ್ನು ನೀಡಿ ಅವರ ಪಾಪಗಳೆಲ್ಲ ನಶಿಸಿ ಹೋಗುವಂತೆ ಅಂಗನಿರಂಡುಂ ಕೊಂಡೆಂಗಳ್ ಮೇಲ್ ನೋಕುದಿಯೇಲ್ ಎಂಗಳ್ ಮೇಲ್ ಶಾಪಂ ಇಳಂದೇಲೋರ್ ಎಂದು ನಮ್ಮ ಪರವಾಗಿ ನೈಚಾನುಸಂಧಾನ ಮಾಡಿ ಭಗವದನುಗ್ರಹ ಪ್ರಾಪ್ತಿಯಾಗುವಂತೆ ಮಾಡಲು ಅವತರಿಸಿದವರೇ ಜಗದಾಚಾರ್ಯರಾದ ಶ್ರೀರಾಮಾನುಜರು. ಇಂತಹ ಶ್ರೇಷ್ಠತಮ ಆಚಾರ್ಯರಾದ ಜಗದಾಚಾರ್ಯ ಶ್ರೀರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿದ ನಮ್ಮ ಪೂರ್ವಾಚಾರ್ಯರುಗಳ ಶ್ರೀಪಾದವನ್ನು ನಾವುಗಳು ಆಶ್ರಯಿಸಿ ಅವರುಗಳು ಅನುಗ್ರಹಿಸಿದ ಶ್ರೀ ನುಡಿ ಮುತ್ತುಗಳ ಭಾವಾರ್ಥವನ್ನು ಮನಸ್ಸಿನಲ್ಲಿ ಗ್ರಹಿಸಿ ಅಂತೆಯೇ ನಡೆದು ಆಚಾರ್ಯ ಕೃಪೆಗೆ ಭಗವತ್ ಕೃಪೆಗೆ ಪಾತ್ರರಾಗೋಣ ಎನ್ನುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ. ಅಡಿಯೇ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ. ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರಿಯೇ ಗುದಾಯೇ ನಿತ್ಯಮಂಗಳಂ ಶ್ರೀಮತಿ ಸೌಮ್ಯಜಾ ಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀ ನಿತ್ಯಮಂಗಳಂ ಮಂಗಳಾಶಾಸನ ಪರೇರ್ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ஆண்டாள் ரங்கமன்னார் திருவடிகளே சரணம். ஆழ்வார் எம்பெருமானார் ஜீயர் திருவடிகளே சரணம். ஆச்சாரியன் திருவடிகளே சரணம். ஸ்ரீமதே ராமானுஜாய நமः.